ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನ್ ಸ್ಕಾಲರ್ಶಿಪ್ ನ ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನ್ ಸ್ಕಾಲರ್ಶಿಪ್ ನ ಬಂದ್ಬಿಟ್ಟು ಕ್ಲಾಸ್ 1ರಿಂದ 12 ಡಿಪ್ಲೊಮಾ, ITI, ಪಾಲಿಟೆಕ್ನಿಕ್, UG ಯಾವುದೇ ಡಿಗ್ರಿ ಓದ್ತಿರೋರು, ಯಾವುದೇ PG ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡ್ಬೋದು. ಇಲ್ಲಿ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಬರ್ತಾ ಹೋಗುತ್ತೆ, ನೀವು ನೋಡ್ಕೋಬಹುದು. ಇಲ್ಲಿ ಇಲ್ಲಿ ನಾನು ಹೇಳ್ದಂಗೆ ಇಲ್ಲಿ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ 1ರಿಂದ 12 ಓದೋರಿಗೆ, 12ನೇ ಕ್ಲಾಸ್ ಓದೋರಿಗೆ 15,000 ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ PG ಸ್ಟೂಡೆಂಟ್ಸ್ ಬಂದ್ರೆ 35,000 ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ. ಈ ಎಲ್ಲಾ HDFC ಪರಿವರ್ತನ್ ಸ್ಕಾಲರ್ಶಿಪ್ ಗೆ ಬಂದ್ಬಿಟ್ಟು ಡೆಡ್ ಲೈನ್ ಡೇಟ್ ಬಂದ್ಬಿಟ್ಟು 4 ಸೆಪ್ಟೆಂಬರ್ 2025 ಒಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ರಿ, PG ಸ್ಟೂಡೆಂಟ್ಸ್ ಗೆ 35,000 ರೂಪಾಯಿ ತನಕ ಸಿಗ್ತಾ ಹೋಗುತ್ತೆ. ಅದೇ ಜನರಲ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗೆ ಬಂದ್ಬಿಟ್ಟು 30,000 ರೂಪಾಯಿ ತನಕ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ. ಈ ನೀವು ವೆಬ್ಸೈಟ್ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ಡೀಟೇಲ್ಸ್ ಎಲ್ಲ ನೋಡ್ಕೋಬಹುದು. ಇಲ್ಲಿ 1ರಿಂದ 6, 1ರಿಂದ 12ನೇ ಕ್ಲಾಸ್ ಓದೋರಿಗೆ ಏನೇನು ಎಲ್ಲ ಡಾಕ್ಯುಮೆಂಟ್ಸ್ ಬೇಕು, ಏನು ಅಂತ ಬೆನಿಫಿಟ್ಸ್ ಇದೆ, ಎಲಿಜಿಬಿಲಿಟಿ ಏನು, ಬೆನಿಫಿಟ್ಸ್ ಏನು, ಡಾಕ್ಯುಮೆಂಟ್ಸ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಅಡ್ಮಿಷನ್ ಪ್ರೂಫ್, ಅಪ್ಲಿಕೆಂಟ್ ಬ್ಯಾಂಕ್ ಪಾಸ್ಬುಕ್, ಇನ್ಕಮ್ ಪ್ರೂಫ್, ಮತ್ತೆ ಇವೆಲ್ಲ ಬೇಕಾಗತ್ತೆ. ಅದೇ ತರ PG ಸ್ಟೂಡೆಂಟ್ಸ್ ಗೆ ನೋಡ್ಕೋಬಹುದು. ನೀವು PG ಸ್ಟೂಡೆಂಟ್ಸ್ ಗಳಿಗೆ ವಿವ್ ಡೀಟೇಲ್ಸ್ ಅಂತ ಕೊಟ್ರೆ ನೀವು ಇದೇ ತರ ಬರ್ತಾ ಹೋಗುತ್ತೆ ನಿಮಗೆ. ಏನೇನು, ಯಾವ ಒಂದು ಡಿಗ್ರಿ ಓದ್ತಿರ್ಬೇಕು, ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಆಗಿರ್ಬೇಕು, ಆನ್ಯುವಲ್ ಇನ್ಕಮ್ ಎಷ್ಟಿರ್ಬೇಕು, ಸೇಮ್ ತರ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ. ಇಲ್ಲಿ ಮಾರ್ಕ್ಸ್ ಕಾರ್ಡು, ಕ್ಯಾನ್ಸಲ್ ಚೆಕ್ ಎಲ್ಲ ಇದೇ ತರ ಡೀಟೇಲ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಅದೇ ತರ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು 30,000 ರೂಪಾಯಿ ತನಕ ಬರ್ತಾ ಹೋಗುತ್ತೆ. ಇದೇ ತರ ಇವರಿಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂದು ನೀವು ವೆಬ್ಸೈಟ್ ಬಂದು ಎಲಿಜಿಬಿಲಿಟಿ ಏನು, ಇಲ್ಲಿ MBBS ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು, BTech ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು, ನರ್ಸಿಂಗು, ಎಲ್ಲಾ ತರದ ಎಲ್ಲಾ ಗ್ರಾಜುಯೇಟ್ಸ್ ಗಳು ಅಪ್ಲೈ ಮಾಡ್ಬೋದು. ಮೆಡಿಕಲ್ ಓದ್ತಿರೋರು, ಎಲ್ಲಾ ತರದ್ದು ಪ್ರೊಫೆಷನಲ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗಳು ಎಲ್ಲಾ ತರವರು ಅಪ್ಲೈ ಮಾಡ್ಬೋದು. ಇಲ್ಲಿ ಫಸ್ಟ್ ಗೆ ನೀವು ಈ ವೆಬ್ಸೈಟ್ ಲಿಂಕ್ ಬಂದಾಗ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ಅಪ್ಲಿಕೇಶನ್ ಸಲ್ಸಕ್ ಬರುತ್ತೆ. ಇಲ್ಲಿ ಏನಿಲ್ಲ, ಇಲ್ಲಿ ರಿಜಿಸ್ಟರ್ ಅಂತ ಕೊಡ್ಬೇಕಾಗತ್ತೆ. ರಿಜಿಸ್ಟರ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ, ಫಸ್ಟ್ ನೇಮ್ ನ ತುಂಬಬೇಕಾಗತ್ತೆ, ಲಾಸ್ಟ್ ನೇಮ್ ನ, ಇಮೇಲ್ ID ನ, ಮೊಬೈಲ್ ನಂಬರ್ ನ, ನೆಕ್ಸ್ಟ್ ಪಾಸ್ವರ್ಡ್ ನ ಆಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಸೆಟ್ ಮಾಡ್ಬೇಕಾಗತ್ತೆ. ಮತ್ತೊಂದ್ಸತಿ ಆಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ಸೆಟ್ ಮಾಡಬೇಕಾಗುತ್ತೆ. ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ಸೈನ್ ಅಪ್ ಕೊಡ್ಬೇಕಾಗತ್ತೆ. ಸೆಟ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಮೇಲಿಗೆ ಒಂದು OTP ಬರುತ್ತೆ, ವೆರಿಫೈ ಆಗ್ತಾ ಹೋಗುತ್ತೆ. ಇಲ್ಲಿ ಜೆಂಡರ್ ಯಾವುದು, ಮೇಲ್ ಆಫ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡಬೇಕು. ಸ್ಟೇಟ್ ಯಾವುದು, ಸ್ಟೇಟ್ ನ ಯಾವುದು ಅಂತಂದು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಕ್ಲಾಸ್ 1ರಿಂದ 12 ಏನು ಓದ್ತಿದ್ರಾ, ಏನು ಡಿಗ್ರಿ ಓದ್ತಿದ್ರಾ, ಏನು ಡಿಪ್ಲೊಮಾ ಓದ್ತಿದ್ರಾ, PhD ಏನು ಓದ್ತಿದ್ರಾ ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ನನ್ನ ಕೇಸಲ್ಲಿ ಗ್ರಾಜುಯೇಷನ್ ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಯಾವ ಒಂದು ಲ್ಯಾಂಗ್ವೇಜಸ್ ನಿಮ್ಗೆ ಗೊತ್ತಿದೆ ಅಂತಂದ್ರೆ, ಇಂಗ್ಲಿಷ್ ನಿಮ್ಗೆ ಯಾವ್ದಾವ್ದು ಗೊತ್ತಿದೆ ಅದನ್ನೆಲ್ಲ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಯಾವ ಒಂದು ಲ್ಯಾಂಗ್ವೇಜ್ ಗೊತ್ತಿದೆ ನಿಮ್ಗೆ ಅದನ್ನ ಸೆಲೆಕ್ಟ್ ಮಾಡಿ. ಈ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತ ಕೇಳ್ತಿದೆ. ಪರ್ಸನ್ ವಿತ್ ಡಿಸೆಬಿಲಿಟಿ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ ಅಪ್ಡೇಟ್ ಕೊಡಿ. ಇಲ್ಲಿ ಅಪ್ಡೇಟ್ ಕೊಟ್ಟಾಗ ಯು ಆರ್ ಸಕ್ಸಸ್ಫುಲಿ ರಿಜಿಸ್ಟರ್, ಯು ಕ್ಯಾನ್ ನೋ ಎಕ್ಸ್ಪ್ಲೋರ್ ವರ್ಲ್ಡ್ ಆಫ್ ಎಜುಕೇಶನ್ ಅಂತ ಹಿಂಗ್ ಬರುತ್ತೆ. ಇಲ್ಲಿಗೆ ನೀವು ಲಾಗಿನ್ ಆಗಿರ್ತೀರಾ. ಇಲ್ಲಿ ಲಾಗಿನ್ ಆದಾಗ ಮತ್ತೆ ಇದೇ ತರ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಇಲ್ಲಿ ನೋಡ್ರಿ, ನೀವು ಡಿಗ್ರಿ ಓದ್ತಿದ್ದೀರಾ, ಏನ್ ಓದ್ತಿದ್ದೀರಾ ಅಂತಂದು ಇಲ್ಲಿ ನೋಡ್ರಿ, ಫಸ್ಟ್ 2 ಸೆಕೆಂಡ್ ಇಲ್ಲಿ ಅಪ್ಲೈ ನೋ ಅಂತ ಬರ್ತಿದೆ. ಇಲ್ಲಿ ಏನಂತಂದ್ರೆ PG ನವರು ಇಲ್ಲಿ ಅಪ್ಲೈ ನೋ ಅಂತ ಬರ್ತಿದೆ. ಇಲ್ಲಿ ಗ್ರಾಜುಯೇಷನ್ ಅವರು ಇಲ್ಲಿ ಅಪ್ಲೈ ನೋ ಅಂತ ಬರ್ತಿದೆ. ಇಲ್ಲಿ ನಾವು ಲಾಗಿನ್ ಆಗಿದೀವಿ, ಆದ್ರಿಂದ ಏನಂತಂದ್ರೆ ಇಲ್ಲಿ ಅಪ್ಲೈ ನೋ ಅಂತ ಕೊಡ್ತೀನಿ ನಾನು. ಅಪ್ಲೈ ನೋ ಅಂತ ಕೊಟ್ಟಾಗ ನೋಡ್ರಿ, ಇಲ್ಲಿ ಡೆಡ್ ಲೈನ್ ಬರ್ತಿದೆ 4/9/2025 ಅಂತಂದು. ಇಲ್ಲಿ ಸ್ಟೂಡೆಂಟ್ ಏನೇನು ಓದ್ತಿರ್ಬೇಕು, ಗ್ರಾಜುಯೇಷನ್ ನಲ್ಲಿ ಎಷ್ಟು ಮಾರ್ಕ್ಸ್ ಇವೆ ಮತ್ತೆ ಬರ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಸ್ಟಾರ್ಟ್ ಹೈಯರ್ ಎಜುಕೇಶನ್ ಗ್ರಾಜುಯೇಷನ್ ನ ಸೆಲೆಕ್ಟ್ ಮಾಡಿದೀನಿ. ನೆಕ್ಸ್ಟ್ ಸ್ಟಾರ್ಟ್ ಅಪ್ಲಿಕೇಶನ್ ನ ಕೊಡ್ತಾ ಹೋಗ್ತೇನೆ. ಇಲ್ಲಿ ನೋಡ್ರಿ, ನೀವು ಮತ್ತೊಂದ್ಸತಿ ಪಾಪಪ್ ಬರ್ತಾ ಹೋಗುತ್ತೆ. ಇಲ್ಲಿ ಅಟ್ಲೀಸ್ಟ್ 55% ಮಾರ್ಕ್ಸ್ ತೆಗ್ದಿದ್ದೀರಿ ಇಲ್ಲ ಅಂತ ಒಂದು ಕೇಳ್ತಿದೆ, ಎಸ್ ಅಂತ ಕೊಡ್ತೀನಿ. ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 2.5 ಲಕ್ಷದ ಒಳಗಡೆ ಇದೆ ಅಂತ ಕೇಳ್ತಿದೆ, ಎಸ್ ಅಂತ ಬರ್ತದೆ, ಸೆಲೆಕ್ಟ್ ಮಾಡಿ. ಚೆಕ್ ಯುವರ್ ಎಲಿಜಿಬಿಲಿಟಿ ಕೊಡಿ. ಇಲ್ಲಿ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಬರುತ್ತೆ, ಓಕೆ ಕೊಡಿ. ಮತ್ತೆ ಇಲ್ಲಿ ಮತ್ತೇನಂತಂದ್ರೆ ಮತ್ತೆ ಸ್ಟಾರ್ಟ್ ಅಪ್ಲಿಕೇಶನ್ ನ ಕ್ಲಿಕ್ ಮಾಡಿ. ಸ್ಟಾರ್ಟ್ ಅಪ್ಲಿಕೇಶನ್ ನ ಕೊಟ್ರೆ ಇಲ್ಲಿ ನೋಡ್ರಿ, ಈ ತರ ಯು ನೀಡ್ ಟು ವೆರಿಫೈ ಯುವರ್ ಆಧಾರ್ ಕಾರ್ಡ್
ಟು ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್ ಅಂತ ಬರ್ತಿದೆ. ಇಲ್ಲಿ ವೆರಿಫೈ ಆಧಾರ್ ಕಾರ್ಡ್ ಕೊಡ್ಕೊಂತ ಹೋಗ್ಬೇಕಾಗತ್ತೆ. ನೀವು ಫಸ್ಟ್ ನಿಮ್ಮ ಆಗ್ತಿದ್ರಿ ಅಂತಂದ್ರೆ ವೆರಿಫೈ ಮಾಡ್ಬೇಕಾಗತ್ತೆ. ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. OTP ನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡ್ತೀನಿ. ಇಲ್ಲಿ ಡಿಜಿ ಲಾಕರ್ಗೆ ಡೈರೆಕ್ಟ್ ಆಗ್ತಾ ಹೋಗುತ್ತೆ ಇದು. ಇಲ್ಲಿ ನಿಮ್ಮ ಸೆಕ್ಯೂರಿಟಿ ಪಿನ್ ಇಲ್ಲಿ ನೀವು ಏನಾದರೂ ಡಿಜಿ ಲಾಕರ್ನ ಪಿನ್ ಮರ್ತಿದ್ರೆ ಫಾರ್ಗಾಟ್ ಮೈ ಪಿನ್ ಅಂತ ಕೊಟ್ಟು ಮತ್ತೊಂದು ಸತಿ ನೀವು ಏನಂತಂದ್ರೆ ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಇಲ್ಲಿ ಪಿನ್ ಗೊತ್ತಿದ್ರೆ ಇಲ್ಲಿ ಪಿನ್ ನ ಹೊಡಿಬೇಕಾಗತ್ತೆ. ನೆಕ್ಸ್ಟ್ ಏನಂತಂದ್ರೆ ಡನ್ ಕೊಡ್ತೀನಿ ಡಿಜಿ ಲಾಕರ್ ಪಿನ್ ನ. ಇಲ್ಲಿ ಡಿಜಿ ಲಾಕರ್ಗೆ ನೀವು ಅಥೆಂಟಿಕೇಶನ್ ಕೊಟ್ರೆ ಇಲ್ಲಿ ಡಿಜಿ ಲಾಕರ್ ಲಿಂಕ್ ಆಗಿದೆ. ಇಲ್ಲಿ ಅಲೋ ಕೊಡ್ತೀನಿ. ಮೋರ್ ಆಪ್ಷನ್ಸ್ ಫ್ರಮ್ ದ ಲಿಸ್ಟ್. ಇಲ್ಲಿ ಯಾವ್ದಾವ್ದು ಪರ್ಮಿಷನ್ ಕೊಡ್ತೀರಂತ ಇಲ್ಲಿ ಕೇಳ್ತಿದೆ. ಡಿಜಿ ಲಾಕರ್ ಇಂದ ಯಾವ್ದಾವ್ದಕ್ಕೆ ಲಿಂಕ್ ಮಾಡ್ತೀರಿ ಅಂತಂದು ನೀವು ಯಾವ್ದು ಬೇಕೋ ಅದನ್ನ ಎರಡು ಲಿಂಕ್ ಕೊಡಬೇಕು. ಒಂದೆರಡು ಇಲ್ಲಿ ಸೆಲೆಕ್ಟ್ ಮಾಡಿ ಏನಂತಂದ್ರೆ ಅಲೋ ಕೊಡ್ತೀನಿ. ಇಲ್ಲಿ ನೋಡಿ ರಿಕ್ವೆಸ್ಟ್ ರೀಡೈರೆಕ್ಟಿಂಗ್ ಬ್ಯಾಕ್ ಟು ರಿಕ್ವೆಸ್ಟರ್ ಅಂತ ಬರ್ತಿದೆ. ಇಲ್ಲಿ ಏನಂತಂದ್ರೆ ನನ್ನ ಆಧಾರ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಅಂತಂದು ಇಲ್ಲಿ ಏನಂತಂದು ಎಲ್ಲ ಡೀಟೇಲ್ಸ್ ಬರುತ್ತೆ. ಎಲ್ಲ ಕರೆಕ್ಟ್ ಇದ್ರೆ ನೋಡ್ರಿ ಇಲ್ಲಿ ಬೇಕಾದ್ರೆ ವಿಂಡೋ ನೀವು ಸ್ವಲ್ಪ ಸಣ್ಣದು ಮಾಡ್ಕೊಳ್ರಿ. ಪ್ರೊಸೀಡ್ ಅಂಡ್ ಅಪ್ಡೇಟ್ ಕೊಡ್ರಿ ಅಷ್ಟೇ. ಪ್ರೊಸೀಡ್ ಟು ಅಪ್ಲಿಕೇಶನ್. ಯುವರ್ ಆಧಾರ್ ಡೀಟೇಲ್ಸ್ ಆರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರ್ತಿದೆ. ಇಲ್ಲಿ ಫಸ್ಟ್ ನೇಮ್ ನ ತುಂಬಬೇಕು, ಲಾಸ್ಟ್ ನೇಮ್ ನ, ಇಮೇಲ್ ಐಡಿ ನ ತುಂಬಿ, ನಿಮ್ಮ ಮೊಬೈಲ್ ನಂಬರು, ಅಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ರೆ ವಾಟ್ಸ್ಆಪ್ ನಂಬರ್ ಇದ್ರೆ ವಾಟ್ಸ್ಆಪ್ ನಂಬರು, ಡೇಟ್ ಆಫ್ ಬರ್ತ್ ಎಲ್ಲ ಆಧಾರ್ ಕಾರ್ಡ್ ಮುಖಾಂತರ ಬರ್ತಾ ಹೋಗುತ್ತೆ. ಕ್ಯಾಟಗರಿ ಯಾವುದು, ಜನರಲ್, OBC, SC ಏನಿದೆ ಅದನ್ನ ಫಿಲ್ ಅಪ್ ಮಾಡ್ರಿ. ಆಧಾರ್ ಕಾರ್ಡ್ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟ್ ಪ್ರಕಾರ ಆರ್ ಯು ಡಿಫರೆಂಟ್ಲಿ ಏಬಲ್ಡ್ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಸೆಲೆಕ್ಟ್ ಮಾಡಿ. ಪೇರೆಂಟಲ್ ಸ್ಟೇಟಸ್ ಇಲ್ಲಿ ಸಿಂಗಲ್ ಪೇರೆಂಟ್ ಇದ್ರೆ ತಂದೆನ ತೀರೋದ್ರೆ, ತಾಯಿ ಒಬ್ರು ಏನಾದ್ರೆ ಅಪ್ಪ ಒಂದಿದ್ರೆ ಇಂಥವನ್ನ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಆರ್ಫನ್ ಇದ್ರೆ ಆರ್ಫನ್ ಸೆಲೆಕ್ಟ್ ಮಾಡಿ. ಇಬ್ರು ಇದ್ರೆ ಬೋತ್ ಪೇರೆಂಟ್ಸ್ ಅಲೈವ್ ಅಂತಂದು ಸೆಲೆಕ್ಟ್ ಮಾಡಿ. ನಂಬರ್ ಆಫ್ ಸಿಬ್ಲಿಂಗ್ಸ್ ಎಷ್ಟು ಜನ ಇದ್ದಾರೆ ಅಂತಂದು ಸೆಲೆಕ್ಟ್ ಮಾಡಿ. ನಿಮ್ಮ ಅಣ್ಣ ತಂಗಿ ಅಕ್ಕ ತಂಗಿ ಎಷ್ಟಿದ್ದಾರೆ ಅಂತಂದು ಸೆಲೆಕ್ಟ್ ಮಾಡಿ. ಇಲ್ಲಿ ಅಡ್ರೆಸ್ ಎಲ್ಲ ಆಧಾರ್ ಮುಖಾಂತರನೇ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಅಡ್ರೆಸ್, ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ಮತ್ತೆ ಸಿಟಿ ಯಾವುದು, ಹೌಸ್ ಯಾವ ತರ ರೆಂಟಾ ಓನ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಕರೆಸ್ಪಾಂಡೆನ್ಸ್ ಅಡ್ರೆಸ್ ನ ನೀವು ಅದನ್ನ ಸೇಮ್ ಅಡ್ರೆಸ್ ಇತ್ತಂದ್ರೆ ಎರಡು ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಕೊಡ್ರಿ. ಒಂದು ಅಡ್ರೆಸ್ ಲೈನ್ 1 ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ಮತ್ತೆ ಸಿಟಿ ಯಾವುದು, ಪಿನ್ ಕೋಡ್ ಯಾವುದು, ಹೌಸ್ ಟೈಪ್ ಯಾವುದು ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಏನಂತಂದ್ರೆ ಸೇವ್ ಅಂಡ್ ಕಂಟಿನ್ಯೂ ಕೊಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಎಜುಕೇಶನ್ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ಎಜುಕೇಶನ್ ಡೀಟೇಲ್ಸ್ ನ ಬಂದ್ರೆ ಇಲ್ಲಿ ನೋಡ್ರಿ ನೀವು ಗ್ರಾಜುಯೇಷನ್ ನ ಸೆಲೆಕ್ಟ್ ಮಾಡಿದೀರಾ. ಗ್ರಾಜುಯೇಷನ್ ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಗ್ರಾಜುಯೇಷನ್ ನ ಡೀಟೇಲ್ಸ್ ಎಲ್ಲ ಕ್ಲಾಸ್ 12 ನ ಏನು ಓದಿದೀರಾ ಇಲ್ಲಿ ನೋಡ್ರಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಕ್ಲಾಸ್ 12 ನ ಡೀಟೇಲ್ಸ್ ನೆಲ್ಲ ತುಂಬಬೇಕು. ಯಾವ ಬೋರ್ಡ್ ಅಲ್ಲಿ ಓದಿದೀರಾ, ಯಾವ ಕರ್ನಾಟಕ ಬೋರ್ಡ್, ಯಾವ ಬೋರ್ಡು, ನಿಮ್ ಸ್ಟೇಟ್ ಇನ್ ಬೋರ್ಡ್ ಎಲ್ಲ ಬರುತ್ತೆ. ಸ್ಟ್ರೀಮ್ ಯಾವ್ದು ತಗೊಂಡಿದ್ದೀರಾ, PUC ಕಾಮರ್ಸ್ ಯಾವ್ದು ತಗೊಂಡಿದ್ರೆ, PCM ಏನು ಅಂತಂದು ಅದನ್ನ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಕ್ಲಾಸ್ 2 ಸ್ಕೂಲ್ ಸ್ಟೇಟ್ ಯಾವ್ದು, ಕರ್ನಾಟಕದಲ್ಲಿ ಕರ್ನಾಟಕ, ಡಿಸ್ಟ್ರಿಕ್ಟ್ ಇದ್ರೆ ಡಿಸ್ಟ್ರಿಕ್ಟ್ ಯಾವ್ದು ಅಂತ ಸೆಲೆಕ್ಟ್ ಮಾಡಬೇಕು. ಸ್ಕೂಲ್ ನೇಮ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಪಾಸಿಂಗ್ ಇಯರ್ ಯಾವ್ದು, ರೋಲ್ ನಂಬರ್ ಏನು ಅದನ್ನ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಮಾರ್ಕ್ಸ್ ಒಬ್ಟೆಂಡ್ ಎಷ್ಟು, ಇಲ್ಲಿ ನೀವು CGPA ಪ್ರಕಾರ ಅಂದ್ರೆ CBSE ಏನಾದ್ರು ಓದಿದ್ರೆ CG ಪ್ರಕಾರ 8.5% ಹಿಂಗೆಲ್ಲ ಬರ್ತಾಗುತ್ತೆ. ನೀವೇನಾದ್ರೂ ಸ್ಟೇಟ್ ಪ್ರಕಾರ ಓದಿದ್ರೆ ಮಾರ್ಕ್ಸ್ ಒಬ್ಟೆಂಡ್ ಎಷ್ಟು, ಸಪೋಸ್ ನೀವು 625 ಮಾರ್ಕ್ಸ್ ಅಂದ್ರೆ ಟೋಟಲ್ ಮಾರ್ಕ್ಸ್ 625 ಬರೀರಿ. 600 ಇದ್ರೆ 600 ಬರೀರಿ. ಎಷ್ಟು ಒಬ್ಟೆಂಡ್ ಇದೆ ಅದನ್ನ ಫಿಲ್ ಅಪ್ ಮಾಡಿ ನೆಕ್ಸ್ಟ್ ಸೇವ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಗ್ರಾಜುಯೇಷನ್ ನ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಗ್ರಾಜುಯೇಷನ್ ನ ಯಾವ ಒಂದು ಡಿಗ್ರಿನ ಓದ್ತಿದ್ದೀರಾ, ಯಾವ್ದು BSc ನ, ನಾನು ಹೇಳ್ದಂಗೆ ನೋಡ್ರಿ ಇಲ್ಲಿ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. BTech ನವರು ಅಪ್ಲೈ ಮಾಡ್ಬೋದು, ಯಾರು ಬೇಕಾದ್ರೂ ಡಾಕ್ಟರ್ಸ್ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಬಹಳಷ್ಟು ಇದಿದಾವೆ. ಇಲ್ಲಿ ಬ್ಯಾಚುಲರ್ ಆಫ್ BMS, BSc IT, BE ಇಂಜಿನಿಯರಿಂಗು, ಯಾರು ಏನು ಓದ್ತಿದ್ರೆ BA, BBM, BBS ಇದೆ ನೋಡ್ರಿ. MBBS ಇಲ್ಲ ಅನ್ಸುತ್ತೆ, MBBS ಏನು. BSc ಅಲ್ಲಿ ಓದ್ತಿರೋ ನರ್ಸಿಂಗ್ ಏನಾದ್ರು ಓದ್ತಿದ್ರೆ, ಆಪರೇಷನ್ ಟೆಕ್ನಾಲಜಿ ನೀವು ನೋಡ್ರಿ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ನಿಮ್ಗೆ. ಡಿಗ್ರಿ ಟೈಪ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ.
ಯಾವ್ದು ಡಿಗ್ರಿ ಅಂತಂದು ಅದನ್ನ ಫಿಲ್ಅಪ್ ಮಾಡಾಗುತ್ತೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದ್ತಿದ್ರೆ ಅದನ್ನ ಫಿಲ್ಅಪ್ ಮಾಡಾಗುತ್ತೆ. ಇನ್ಸ್ಟಿಟ್ಯೂಟ್ ಗೌರ್ಮೆಂಟ್ ಎಡೆಡ್ ಪ್ರೈವೇಟ್, ಅಕಾಡೆಮಿಕ್ ಇಯರ್ ಯಾವುದು ಅಂತಂದು ಸೆಲೆಕ್ಟ್ ಮಾಡಿ. ಗ್ರಾಜುಯೇಷನ್ ಸೆಮ್ ಯಾವುದು, ಫಸ್ಟ್ ಸೆಕೆಂಡ್ ಥರ್ಡ್ ಅಂತಂದು ಕರೆಕ್ಟ್ ಆಗಿ ಸೆಮ್ ನ ಫಿಲ್ಅಪ್ ಮಾಡಿ. ಪ್ರಿನ್ಸಿಪಲ್ ನೇಮ್ ನ ತುಂಬ್ರಿ. ಗ್ರಾಜುಯೇಷನ್ ಸ್ಟೇಟ್ ನ ತುಂಬ್ಕೊಂತ ಹೋಗಿ. ಸ್ಟೇಟ್ ಯಾವುದು, ಕರ್ನಾಟಕನೇ ಇರುತ್ತೆ, ತುಂಬ್ರಿ. ಆಮೇಲೆ ಇಲ್ಲಿ ಟೋಟಲ್ ಅಕಾಡೆಮಿಕ್ ಫೀ ಎಷ್ಟಿದೆ ನಿಮ್ದು ಅಂತ ತುಂಬ್ರಿ. ಮೋಡ್ ಆಫ್ ಕೋರ್ಸ್, ಫುಲ್ ಟೈಮ್ ಪಾರ್ಟ್ ಟೈಮ್ ಮಾಡ್ತಿದ್ದೀರಾ ಅಂತಂದು. ಇದು ಸ್ಕಾಲರ್ಶಿಪ್ ನ ಫುಲ್ ಟೈಮಿಗೆ ಕೊಡ್ತಾ ಹೋಗ್ತಾರೆ, ಹಾಗಾಗಿ ಫುಲ್ ಟೈಮ್ ಇದ್ದರು ಅಪ್ಲೈ ಮಾಡಿ. ಮೋಡ್ ಆಫ್ ಸ್ಟಡಿ, ಡೇ ಸ್ಕಾಲರ, ಹಾಸ್ಟೆಲರ, ಡಿಸ್ಟೆನ್ಸ್ ಲರ್ನಿಂಗ್ ಅಂತ ಸೆಲೆಕ್ಟ್ ಮಾಡಿ. ಪಾಸಿಂಗ್ ಇಯರ್, ಯಾವ ವರ್ಷದಲ್ಲಿ ಡಿಗ್ರಿನ ಪಾಸ್ ಮಾಡಿದೀರಾ ಅಂತಂದು. ನೆಕ್ಸ್ಟ್ ಏನಂತಂದ್ರೆ ಸೇವ್ ಕೊಡಿ. ಇಲ್ಲಿ ನೆಕ್ಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ನ ಫಿಲ್ಅಪ್ ಮಾಡ್ಬೇಕಾಗತ್ತೆ. ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ನ ಇಲ್ಲಿ ನೋಡ್ರಿ, ಆಡ್ ಡೀಟೇಲ್ಸ್ ಆಫ್ 2 ಫ್ಯಾಮಿಲಿ ಮೆಂಬರ್. ಇಫ್ ದರ್ ಇಸ್ ನೋ ಇನ್ಕಮ್ ಫ್ರಮ್ ಫಾರ್ ಎ ಫ್ಯಾಮಿಲಿ ಮೆಂಬರ್ ಪ್ಲೀಸ್ ಎಂಟರ್ 0. ಇಲ್ಲಿ ನಿಮ್ಮ ಇನ್ಕಮ್, ಈಗ ಸಪೋಸ್ ನಿಮ್ಮ ಅಪ್ಪ ನಿಮ್ಮ ಅಮ್ಮಾಜಿ ಇಬ್ರು ದುಡಿತಿದ್ರೆ ಅವರ ಯಾರು ಅರ್ನಿಂಗ್ ಮಾಡ್ತಿರ್ತಾರಲ್ಲ ಅವರ ಹೆಸರನ್ನ ಸೇರಿಸಬೇಕಾಗತ್ತೆ. ಇಲ್ಲಿ ಡೀಟೇಲ್ಸ್ ನ ಇಬ್ರದ್ದು ಫ್ಯಾಮಿಲಿ ಮೆಂಬರ್ಸ್ ನ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ರಿ, ಇಫ್ ದರ್ ಇಸ್ ನೋ ಇನ್ಕಮ್ ಫಾರ್ ಎ ಫ್ಯಾಮಿಲಿ ಮೆಂಬರ್ ಪ್ಲೀಸ್ ಎಂಟರ್ 0. ಈಗ ಸಪೋಸ್ ನಿಮ್ ತಂದೆ ತಾಯಿ ಇಬ್ರು ದುಡಿತಿದ್ರೆ ಇಬ್ರದ್ದು ಡೀಟೇಲ್ಸ್ ನೆಲ್ಲ ಫಿಲ್ಅಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಆಡ್ ಫ್ಯಾಮಿಲಿ ಅಂತ ಕೊಟ್ರೆ ನೋಡ್ರಿ, ಇಲ್ಲಿ ನೇಮು, ಮೊಬೈಲು, ಆನ್ಯುವಲ್ ಇನ್ಕಮ್ ಎಷ್ಟಿದೆ ಅವ್ರದ್ದು, ವರ್ಷದ ಇನ್ಕಮ್ ಎಷ್ಟಿದೆ, ರಿಲೇಷನ್ ಏನು, ಕ್ವಾಲಿಫಿಕೇಶನ್ ಏನು, ಆಕ್ಯುಪೇಷನ್ ಏನು, ಸೇವ್ ಕೊಡ್ಬೇಕಾಗತ್ತೆ. ಇದೇ ತರ ನೆಕ್ಸ್ಟ್ ಇಲ್ಲಿ ನೀವು ಏನಾದ್ರೂ ನಿಮ್ಮ ಅಮ್ಮ ಏನಾದ್ರೂ ಹೌಸ್ ವೈಫ್ ಆಗಿದ್ರೆ, ನಿಮ್ಮ ಪೇರೆಂಟ್ ಅಲ್ಲಿ ನಿಮ್ಮ ಅಪ್ಪಾಜಿ ಒಬ್ಬರು ದುಡಿತಿದ್ದಾರೆ, ಇಲ್ಲಿ 0 ಅಂತ ಎಂಟ್ರಿ ಮಾಡಿ. ಇಲ್ಲಿ ನೋಡ್ರಿ, ಯಾವುದೇ ತರದ ಇನ್ಕಮ್ ಇಲ್ಲ ಅಂತಂದ್ರೆ ಇಲ್ಲಿ 0 ಅಂತ. ಅಟ್ಲೀಸ್ಟ್ 2 ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ, ಇಲ್ಲಿ ಸೇವ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಏನಂದ್ರೆ ಡಾಕ್ಯುಮೆಂಟ್ಸ್ ಇದೆ, ಅವೆಲ್ಲ ಡಾಕ್ಯುಮೆಂಟ್ಸ್ ನ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಪ್ರೂಫ್ ಆಫ್ ಐಡೆಂಟಿಟಿ ಬೋತ್ ಸೈಡ್, ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್, ಮಾರ್ಕ್ಸ್ ಪ್ರಿವಿಯಸ್ ಇಯರ್, ಲೇಟೆಸ್ಟ್ ಸ್ಕೂಲ್ ರಿಸಿಪ್ಟ್ ನ, ಅಡ್ಮಿಷನ್ ರಿಸಿಪ್ಟ್ ನ, ಫ್ಯಾಮಿಲಿ ಇನ್ಕಮ್ ಪ್ರೂಫ್ ನ, ಬ್ಯಾಂಕ್ ಪಾಸ್ಬುಕ್ ನ ಒಂದು, ಪ್ರೂಫ್ ಆಫ್ ಕ್ರೈಸಿಸ್ ಇದ್ರೆ ಅಪ್ಲೋಡ್ ಮಾಡ್ರಿ, ಇಲ್ಲಾಂದ್ರೆ ಇಲ್ಲ. ಹೋಮ್ ಪಿಕ್ಚರ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ನ ಯಾವ ಸೈಜ್ ಅಲ್ಲಿ ಇರ್ಬೇಕಂತ ನೀವು ನೋಡ್ಕೋಬೇಕಾಗತ್ತೆ. ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ನ, ಮಾರ್ಕ್ಸ್ ಶೀಟ್ ನ, ಹೋದ ವರ್ಷದ್ದು ಐಡೆಂಟಿಟಿ, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ನ ಎಲ್ಲ ಅಪ್ಲೋಡ್ ಮಾಡ್ಬೇಕಾಗತ್ತೆ. JPG ಫಾರ್ಮೇಟ್ ಅಥವಾ 20 KB ಅಥವಾ 2 MB PDF ಅಲ್ಲಿ ಇರಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ನೆಲ್ಲ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ರೆಫರೆನ್ಸ್ ಅಲ್ಲಿ ನೀವು ಈ ಒಂದು ಸ್ಕಾಲರ್ಶಿಪ್ ನ ಬಗ್ಗೆ ಹೆಂಗೆ ತಿಳ್ಕೊಂಡ್ರಿ ಅಂತಂದು ರೆಫರೆನ್ಸ್ ನ ಎರಡು ಆಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಬಡಿ ಫಾರ್ ಸ್ಟಡಿ ಇಂದ ಗೊತ್ತಾಯ್ತು ಏನ್ ಅಥವಾ ಹೆಂಗ್ ಗೊತ್ತಾಯ್ತು ಅಂತಂದು ಅದನ್ನ ರೆಫರೆನ್ಸ್ ನ ಆಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಬ್ಯಾಂಕ್ ಡೀಟೇಲ್ಸ್ ನ ಎಲ್ಲ ಏನೇನಿದೆ ಅದನ್ನ ನಿಮ್ಮ ಯಾರು ಅಪ್ಲೈ ಮಾಡ್ತಿದಾರಲ್ಲ ಅವರ ಬಗ್ಗೆ ಇದನ್ನ ಎಲ್ಲ ಡೀಟೇಲ್ ನೆಲ್ಲ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು, IFSC ಕೋಡ್, ಒಂದು ಬ್ಯಾಂಕ್ ಅಕೌಂಟ್ ನ ಡೀಟೇಲ್ಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಏನಂತಂದ್ರೆ ಮೋರ್ ಅಬೌಟ್ ಯುವರ್ ಸೆಲ್ಫ್, ಟೆಲ್ ಅಸ್ ಅಬೌಟ್ ಯುವರ್ಸ್ ಅಂಡ್ ಯುವರ್ ಸೆಲ್ಫ್ ಫ್ಯಾಮಿಲಿ ಅಂತ ಇದೆ. ಇಲ್ಲಿ ನೀವು ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ತಿದ್ದೀರಲ್ಲ, ನಿಮ್ಮ ಬಗ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸೆಂಟೆನ್ಸ್ ನ ಬರಿಬೇಕಾಗತ್ತೆ. ಒಂದು ಸೆಂಟೆನ್ಸ್ ಒಂದು 3-4 ಲೈನ್ ಅಲ್ಲಿ, ಒಂದು 5-6 ಲೈನ್ ಅಲ್ಲಿ ಬರಿಬೇಕಾಗತ್ತೆ. ಇಲ್ಲಿ ನೀವು ಯಾವ್ದಾದ್ರು ನಾನು ಹೇಳ್ದಂಗೆ ಈ ಸ್ಕಾಲರ್ಶಿಪ್ ನ ಯಾವುದೇ ತೊಂದರೆಯಿಂದ ಯಾವುದೇ ತೊಂದರೆಯಿಂದ ಸಿಕ್ಕಾಕೊಂಡಿದ್ರೆ ಅಥವಾ ಯಾವುದೇ ಒಂದು ಎಮರ್ಜೆನ್ಸಿಯಿಂದ ಸಫರ್ ಆಗ್ತಿದ್ರೆ ಅವರಿಗೆ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತಾರೆ ಅಂತಂದು. ಇಲ್ಲಿ ನೋಡ್ರಿ, ಇಲ್ಲಿ ನೀವು ಒಂದು ಕ್ರೈಸಿಸ್ ಯಾವ್ದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಸಡನ್ ಜಾಬ್ ಲಾಸ್ ಇನ್ ದ ಫ್ಯಾಮಿಲಿ, ಇಲ್ಲಿ ಮೆಡಿಕಲ್ ಎಮರ್ಜೆನ್ಸಿ, ಕ್ರಿಟಿಕಲ್ ಇಲ್ನೆಸ್, ನಿಮ್ಮ ತಂದೆ ಅಥವಾ ತಾಯಿಗೆ ಏನಾದ್ರು ಏನೋ ಒಂದು ದೊಡ್ಡ ಕಾಯಿಲೆ ಬಂದಿದೆ, ಏನೋ ಒಂದು ಪ್ರಾಬ್ಲಮ್ ಇಂದ ಅದನ್ನ ಸೆಲೆಕ್ಟ್ ಮಾಡ್ಬೋದು. ನ್ಯಾಚುರಲ್ ಡಿಸಾಸ್ಟರ್ ಇಂದ ತೊಂದರೆ, ಎದ್ರಿಂದ ನಿಮ್ಮ ಈ ದುಡ್ಡಿನ ಒಂದು ತೊಂದರೆ ಬಂದಿದೆ ಅಂತಂದು ಇದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಲಾಸ್ ಆಫ್ ಪ್ರೈಮರಿ ಅರ್ನಿಂಗ್ ಮೆಂಬರ್, ಸಪೋಸ್ ಈಗ ನಿಮ್ಮ ತಂದೆ ದುಡಿತಿರ್ತಾರೆ, ಏನೋ ಒಂದು ಹಾರ್ಟ್ ಪ್ರಾಬ್ಲಮೋ ಏನೋ ಇದರಿಂದ ತೀರ್ಕೊಂಡೋಗಿದ್ರೆ ಇದನ್ನ ಸೆಲೆಕ್ಟ್ ಮಾಡಿ. ಮೆಂಟಲ್ ಹೆಲ್ತ್ ರಿಲೇಟೆಡ್ ಕ್ರೈಸಿಸ್ ಇದ್ರೆ, ಮತ್ತೆ COVID-19 ಇಂದ ತೊಂದರೆ ಆಗಿದ್ರೆ, ಮತ್ತೆ ನಾವು ಬೇರೆ ಸ್ಟೇಟ್ ಅಲ್ಲಿ ಇದ್ವಿ, ಈ ಸ್ಟೇಟಿಗೆ ಬಂದಿದೀವಿ ಅಂತಂದ್ರೆ ಅದನ್ನ ಸೆಲೆಕ್ಟ್ ಮಾಡಿ. ಅದರ್ ಇಲ್ಲ ಅಂತಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡಿ. ಇಫ್ ಅದರ್ ಈಸ್ ಸೆಲೆಕ್ಟೆಡ್, ಯಾವ ಒಂದು ತೊಂದರೆಯಿಂದ ನರಳುತ್ತಿದ್ರೆ ಅದರ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಯಾವ ಒಂದು ತೊಂದರೆಯಿಂದ ನರಳುತ್ತಿದ್ರೆ ಅಂತ ಇದನ್ನ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮಗೆ ಯಾವ ತರ ಎಷ್ಟು ಸಿವಿಯರ್ ಆಗಿ ಈ ಕ್ರೈಸಿಸ್ ಇಂದ ನೀವು ನಿಮ್ಮ ಸ್ಟಡೀಸ್ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅಂತಂದು ಇದನ್ನ ತುಂಬಬೇಕತ್ತೆ. ಇಲ್ಲಿ ನೋಡ್ರಿ, ಮೈಲ್ಡ್ ಇದ್ರೆ ಮೈಲ್ಡ್ ಮ್ಯಾನೇಜಲ್ ವಿತ್ ಎಕ್ಸ್ಟರ್ನಲ್, ಮಾಡರೇಟ್ ಈ ಒಂದು ತೊಂದರೆ ಯಾವ ಒಂದು ಕ್ರೈಸಿಸ್ ಇಂದ ಎಷ್ಟು ನಿಮ್ಗೆ ತೊಂದರೆ ಆಗಿದೆ ಅಂತಂದು ಇದನ್ನ ಸೆಲೆಕ್ಟ್ ಮಾಡ್ಬೇಕು. ಮಾಡರೇಟ್ ಸ್ವಲ್ಪ ತೊಂದರೆ ಆಗಿದೆ, ಜಾಸ್ತಿ ತೊಂದರೆ ಆಗಿದೆ, ಬಹಳ ಜಾಸ್ತಿ ತೊಂದರೆ ಆಗಿದೆ, ಯಾವುದೇ ತರ ತೊಂದರೆ ಆಗಿಲ್ಲ, ಇದನ್ನ ತುಂಬಬೇಕತ್ತೆ.
ಇದು ಯಾವ ವರ್ಷದಲ್ಲಿ ನಿಮಗೆ ತೊಂದರೆ ಉಂಟಾಗಿತ್ತು ಅಂತಂದು ಇದನ್ನ ಇಯರ್ನ ಸೆಲೆಕ್ಟ್ ಮಾಡಿ. ಇಲ್ಲ ಅಂತಂದ್ರೆ ನಾಟ್ ಅಪ್ಲಿಕೇಬಲ್ ಸೆಲೆಕ್ಟ್ ಮಾಡಿ. ಡಿಡ್ ಯು ನೋ ಡಿಡ್ ಯು ನೋ ಸಪೋರ್ಟ್ ಟು ಕಮ್ ದ ಕೋಪ್ ಅಪ್ ವಿತ್ ದ ರಿಸೀವ್ ಡಿಡ್ ಯು ರಿಸೀವ್ ಎನಿ ಸಪೋರ್ಟ್ ಟು ಕೋಪ್ ಅಪ್ ವಿತ್ ದ ಕ್ರೈಸಿಸ್ ಅಂತಂದು ನಿಮಗೆ ಈ ತೊಂದರೆಯಿಂದ ನರಳುತ್ತಿರ್ಬೇಕಾದ್ರೆ ಯಾವ್ದಾದ್ರು ಗೌರ್ಮೆಂಟ್ ಇಂದನೋ ಅಥವಾ ಎನ್ ಜಿ ಒದಿಂದನೋ ಏನಾದ್ರೂ ಹೆಲ್ಪ್ ಸಿಕ್ಕಿತ್ತು ಅಂತ ಕೇಳ್ತಿದೆ. ಇಲ್ಲ ನೀವು ಯಾವ್ದಾದ್ರು ಹೆಲ್ಪ್ ಸಿಕ್ಕಿದ್ರೆ ಇದನ್ನ ಸೆಲೆಕ್ಟ್ ಮಾಡಿ. ಇಲ್ಲಾಂದ್ರೆ ನೋ ಐ ಮ್ಯಾನೇಜ್ ಇಟ್ ಆನ್ ಮೈ ಓನ್ ಅಂತ ಸೆಲೆಕ್ಟ್. ನೀವು ಇದೆ ಡಿಡ್ ದ ಕ್ರೈಸಿಸ್ ಲೀಡ್ ಟು ಎನಿ ಆಫ್ ದ ಫಾಲೋಯಿಂಗ್. ನೀವು ಈ ಕ್ರೈಸಿಸ್ ಇಂದ ನರಳುತ್ತಿರಬೇಕು, ಈ ತೊಂದರೆಯಿಂದ ನರಳುತ್ತಿರಬೇಕಾದ್ರೆ ನೀವು ಏನು ಏನಾದರೂ ತೊಂದರೆ ಆಯ್ತಾ ಅಂತಂದು ನೀವು ಏನಾದರೂ ಎಜುಕೇಶನ್ನ ಡಿಸ್ಕಂಟಿನ್ಯೂ ಮಾಡಿದ್ರ, ಕ್ಲಾಸಸ್ನ ಸ್ಕಿಪ್ ಮಾಡಿದ್ರ, ಅಥವಾ ಈ ಕ್ರೈಸಿಸ್ನ ಟ್ಯಾಕಲ್ ಮಾಡೋದಕ್ಕೆ ನೀವು ಕೆಲಸ ಮಾಡಿದ್ರ, ಅಥವಾ ಹೌಸ್ ಹೋಲ್ಡ್ ಇನ್ಕಮ್ನ ಖರ್ಚು ಮಾಡಿದ್ರ, ಅಡ್ಮಿಷನ್ ಆಗೋದು ಲೇಟ್ ಆಯ್ತಾ ಏನಂತಂದು. ಇಲ್ಲ ಅಂತಂದ್ರೆ ನೋ ನಾಟ್ ಅಪ್ಲಿಕೇಬಲ್ ಅಂತ. ಇಫ್ ಅದರ್ ಈಸ್ ಸೆಲೆಕ್ಟೆಡ್ ಏನಂತಂದು ಇದೆಲ್ಲ ಎಂಟರ್ ಮಾಡ್ಬೇಕಾಗತ್ತೆ. ಹ್ಯಾವ್ ಯು ಫೇಸ್ಡ್ ಎನಿ ಕೈಂಡ್ ಆಫ್ ಮೆಡಿಕಲ್ ಇಲ್ನೆಸ್ ಅಂದ್ರೆ ನೀವು ಯಾವ್ದಾದ್ರು ನೀವು ನಿಮ್ಮ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡೋದಕ್ಕೆ ನೀವು ಯಾವ್ದಾದ್ರು ದೊಡ್ಡ ಕಾಯಿಲೆಯಿಂದ ಮೆಡಿಕಲ್ ಇಲ್ನೆಸ್ ಇಂದ ಸಫರ್ ಆಗಿದ್ರ ಅಂತ ಕೇಳ್ತೀವಿ. ಎಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಅದು ಯಾವ ಒಂದು ಕಾಯಿಲೆಯಿಂದ ನಡೆದಿರ ಅಂತಂದು ಕೇಳಿ ಇಲ್ಲೆಲ್ಲ ತುಂಬಬೇಕಾಗತ್ತೆ. ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ದ ಸ್ಕಾಲರ್ಶಿಪ್ ಬಗ್ಗೆ ಹೆಂಗ್ ತಿಳಿತು ಅಂತಂದು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಆರ್ ಯು ಗೆಟಿಂಗ್ ಸಪೋರ್ಟ್ ಫ್ರಮ್ ಎನಿ ಅದರ್ ಗೌರ್ಮೆಂಟ್ ಆರ್ ಪ್ರೈವೇಟ್ ಸ್ಕಾಲರ್ಶಿಪ್ ಅಂತ ಕೇಳ್ತೀವಿ. ಇಫ್ ಎಸ್ ಮೆನ್ಷನ್ ನೇಮ್ ಅಂತಂದ್ರೆ ನಿಮ್ಗೆ ಬೇರೆ ಯಾವುದೇ ತರದ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸ್ಕಾಲರ್ಶಿಪ್ ಇಂದ ಹೆಲ್ಪ್ ಪಡೆದಿದ್ದೀರಾ ಅಂತ ಕೇಳುತ್ತೆ. ನೀವು ಪಡೆದಿದ್ರೆ ಯಾವ ಸ್ಕಾಲರ್ಶಿಪ್ ಇಂದ ಹೆಲ್ಪ್ ಪಡೆದಿದ್ದೀರಾ ಅಂತ ಇಲ್ಲಿ ಎಂಟರ್ ಮಾಡಬೇಕು. ಇಫ್ ಯು ಆರ್ ಶಾರ್ಟ್ ಲಿಸ್ಟೆಡ್ ವಿ ಮೇ ಕಾಂಟ್ಯಾಕ್ಟ್ ಫಾರ್ ಫಿಸಿಕಲ್ ವೆರಿಫಿಕೇಶನ್ ಬೇಸ್ಡ್ ಆನ್ ಡೀಟೇಲ್ಸ್ ಪ್ರೊವೈಡೆಡ್ ಪ್ಲೀಸ್ ಗಿವ್ ಕನ್ಸೆಂಟ್ ಅಂತಿದೆ. ಇಲ್ಲಿ ಏನಂತಂದ್ರೆ ನೀವು ಶಾರ್ಟ್ ಲಿಸ್ಟ್ ಆದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇಲ್ಲಿ ಕನ್ಸೆಂಟ್ ಮೇಲೆ ಟಿಕ್ ಮಾಡಿ ಅಂತ ಕೇಳ್ತಿದೆ. ಐ ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಬೇಕು. ನಿಮ್ಮ ಅಡ್ರೆಸ್ ನ ಫಿಸಿಕಲ್ ವೆರಿಫಿಕೇಶನ್ ಅಡ್ರೆಸ್ ನ ಶೇರ್ ಮಾಡಿ ಅಂತ ಬರ್ತಿದೆ. ಮೇಂಟೈನ್ ಅಟೆಂಡೆಡ್ ಎನಿ ಮೆಂಟರ್ಶಿಪ್ ಸೆಷನ್ಸ್ ಅಂತ ಕೇಳ್ತಿದೆ. ಎಸ್ ಇದ್ರೆ ಮೆಂಟರ್ಶಿಪ್ ಸೆಷನ್ ಯಾವ್ದಾದ್ರು ಅಟೆಂಡ್ ಮಾಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲ ಅಂತಂದ್ರೆ ನೋ ಅಂತ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಸೇವ್ ಅಂಡ್ ಕಂಟಿನ್ಯೂ ಕೊಡ್ಬೇಕು. ಇದು ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಕೊಡ್ಬೇಕತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕತ್ತೆ. ಇಲ್ಲಿ ಡಿಕ್ಲರೇಷನ್ ಮೇಲೆ ಎಲ್ಲಾ ಚೆಕ್ ಬಾಕ್ಸ್ ಮೇಲೆ ಟಿಕ್ ಎಲ್ಲ ಕರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ನೆಲ್ಲ ಓದ್ಕೊಂಡು ನೀವು ಕರೆಕ್ಟ್ ಆಗಿ ಏನಂತಂದ್ರೆ ಪ್ರಿವ್ಯೂ ಕೊಟ್ಟು ಎಲ್ಲ ತುಂಬಿರೋದೆಲ್ಲ ನೀವು ಡೀಟೇಲ್ಸ್ ಬರ್ತಾ ಹೋಗುತ್ತೆ ನೋಡಿ ಏನಂತಂದ್ರೆ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇದೇ ತರ ಸಬ್ಮಿಟ್ ಮಾಡ್ಬೇಕಾಗತ್ತೆ. ನೋಡ್ರಿ ಇಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಏನಂತಂದ್ರೆ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ನ ತುಂಬ್ಕೊಂತ ಹೋಗ್ಬೇಕಾಗತ್ತೆ. ಎಜುಕೇಶನ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ನ ವರ್ಕಿಂಗ್ ಇದ್ರೆ ಇನ್ಕಮ್ ಇದ್ರೆ ಬರೀರಿ. ಇಲ್ಲ ಅಂತಂದ್ರೆ ಏನಂತಂದ್ರೆ ಅವರ ಹೆಸರು ಒಂದು ಆಡ್ ಮಾಡ್ರಿ. ಯಾವುದೇ ತರದ ಅವರಿಂದ ಇನ್ಕಮ್ ಇಲ್ಲ ಅಂದ್ರೆ ಹೌಸ್ ವೈಫ್ ಇಂದ ಯಾವುದೇ ತರದ ಇನ್ಕಮ್ ಬರ್ತಿಲ್ಲ ಅಂತಂದು ಅದನ್ನ ಇನ್ ಝೀರೋ ಅಂತ ಯಾವುದೇ ಒಂದು ಫ್ಯಾಮಿಲಿ ಮೆಂಬರ್ ಆಡ್ ಮಾಡಿದಾಗ ಯಾವುದೇ ತರ ಇನ್ಕಮ್ ಇಲ್ಲ ಅಂದ್ರೆ ಝೀರೋ ಅಂತ ಕೊಡಿ. ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿ. ರೆಫರೆನ್ಸ್ ನ ತುಂಬಬೇಕಾಗತ್ತೆ. ಬ್ಯಾಂಕ್ ಡೀಟೇಲ್ ನ ನಿಮ್ಮ ಅಬೌಟ್ ಯುವರ್ ಸೆಲ್ಫ್ ನ ಎಲ್ಲ ತುಂಬಬೇಕಾಗತ್ತೆ. HDFC ಪರಿವರ್ತನ್ ಸ್ಕಾಲರ್ಶಿಪ್ಗೆ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.